Good morning to everyone. Today we are learning about lesson Gillu. अचानक एक दिन सवेरे कमरे से बरामदे में आकर मैंने देखा दो कौवे एक गमले के चारों ओर चों चों से चुवाल जैसा खेल खेल रहे हैं. ಒಂದು ದಿನ ಅನಿರೀಕ್ಷಿತವಾಗಿ ನಾನು ಕೋಣೆಯಿಂದ ಹೊರಬಂದು ವರಾಂಡಾದಲ್ಲಿ ನೋಡಿದೆ. ಎರಡು ಕಾಗೆಗಳು ಒಂದು ಹೂಕುಂಡದ ನಾಲ್ಕು ಕಡೆಗಳಲ್ಲಿ ತನ್ನ ಕೊಕ್ಕುಗಳಲ್ಲಿ ಚುವಾಲ್ ರೀತಿ ಆಟ ಆಡುತ್ತಿದ್ದವು. ಯೇ ಕಾಕಾ ಭೂಷುಂಡಿಕ್ ಬಿ ವಿಚಿತ್ರ ಪಕ್ಷಿ ಹೇ. ಈ ಕಾಕಾ ಮುಷಿಂಡ ಪಕ್ಷಿಯು ವಿಚಿತ್ರವಾಗಿದೆ. ಏಕ್ ಸಾತ್ ಸಮಾಧಾರಿತ್ ಒಂದು ಕಡೆ ಸಮವಾಗಿ, ಅನಾಧಾರಿತ್ ಅಗೌರವದಿಂದ, ಅತಿ ಸಮ್ಮಾನಿತ್ ಅತಿ ಸನ್ಮಾನಿತ ಮತ್ತು ಅತಿ ಅವಮಾನಿತ್ ಅತಿ ಅವಮಾನಿತವಾಗಿ ಜೀವಿಸುತ್ತದೆ. हमारे बेचारे फुर्के ना गरुड़ के रूप में आ सकते हैं. ನಮ್ಮ ಪೂರ್ವಜರು ನಮ್ಮ ಹತ್ತಿರ ಗರುಡ ರೂಪದಲ್ಲಿ ಬರುವುದಿಲ್ಲ. ನಾ ಮಯೂರ್ಕೆ ಮಯೂರ ಪಕ್ಷಿಯಾಗಿಯೂ ಇಲ್ಲ. ನಾ ಹಂಸ್ಕೆ ಹಂಸ ಪಕ್ಷಿಯಾಗಿಯೂ ಬರುವುದಿಲ್ಲ. उन्हें पितृपक्ष में हमसे कुछ पाने के लिए काका बनकर ही अवतरण होना पड़ता है. ಅವರು ಪಿತೃಪಕ್ಷದಲ್ಲಿ ನಮ್ಮ ಹತ್ತಿರ ಸ್ವಲ್ಪ ಪಡೆಯುವುದಕ್ಕಾಗಿ ಕಾಗೆಯ ರೂಪದಲ್ಲಿ ಅವತರಿಸಬೇಕಾಗುತ್ತದೆ. ಇತನಾ ಈ ನಹಿ ಇವಿಷ್ಟೇ ಅಲ್ಲದೆ ಹಮಾರೆ दुरुस्त प्रियजनों को भी अपने आने का मधुर संदेश इनके कर्कश स्वर में ही देना पड़ता है. ನಮ್ಮ ಆರೋಗ್ಯಕರ ಪ್ರಿಯಜನರು ಬರುವ ಸಂದೇಶವನ್ನು ಕಾಗೆಗಳು ತಮ್ಮ ಕರ್ಕಶ ಧ್ವನಿಯ ಮೂಲಕ ಹೇಳುತ್ತವೆ. दूसरी ओर ಅದಲ್ಲದೆ हम कौवा और काव काव करने को अवमानना के अर्थ में ही प्रयुक्त करते हैं. ಹಾಗೆಯೇ ಕಾಗೆ ಕಾವ್ ಕಾವ್ ಧ್ವನಿಯನ್ನು ಅವಮಾನಿತ ಅರ್ಥವಾಗಿ ಪರಿಗಣಿಸುತ್ತೇವೆ. मेरे काका पुराण के विवेचन में अचानक बाधा आ पड़ी. ನನ್ನ ಕಾಕಾ ಪುರಾಣದ ವಿವೇಚನೆಗೆ ಅನಿರೀಕ್ಷಿತವಾಗಿ ತಡೆ ಬಂದಿತು. ಕ್ಯೋಂಕಿ ಏಕೆಂದರೆ गमले और दीवार की संधि में छिपे एक छोटे से जीव पर मेरी दृष्टि रुक गई. ಹೂಕುಂಡದ ಬಳಿ ಗೋಡೆಯ ಸಂಧಿಯಲ್ಲಿ ಅಡಗಿದ್ದ ಒಂದು ಚಿಕ್ಕ ಜೀವದ ಮೇಲೆ ನನ್ನ ದೃಷ್ಟಿ ಬಿದ್ದಿತು. ನಿಕಟ್ ಜಾಕರ್ ದೇಖಾ ನಾನು ಹತ್ತಿರ ಹೋಗಿ ನೋಡಿದೆ. ಗಿಲರಿ ಕಾ ಏಕ್ ಛೋಟಾ ಸಾ ಬಚ್ಚಾ ಹೇ ಅಳಿಲಿನ ಒಂದು ಚಿಕ್ಕ ಮರಿ ಇತ್ತು. ಜೋ ಸಂಭಾವತ ಅದು ಸಾಂದರ್ಭಿಕವಾಗಿ ಘೋಸ್ಲೆ ಸೆ ಗಿರ್ ಪಡಾ ಹೇ ತನ್ನ ಗೂಡಿನಿಂದ ಬಿದ್ದಿದೆ. ಔರ್ ಅಬ್ ಕೌವೆ ಜಿಸ್ಮೆ ಸುಲಭ ಆಹಾರ ಖೋಜ್ ರಹೆ ಹೇ ಮತ್ತು ಈಗ ಕಾಗೆ ಸುಲಭವಾದ ಆಹಾರ ಹುಡುಕುತ್ತಿದೆ. ಆ ದೃಶ್ಯಕ್ಕೆ चों चों के दो घाव उस लघु प्राण के लिए बहुत थे. ಕಾಗೆ ತನ್ನ ಕೊಕ್ಕಿನಿಂದ ಎರಡು ಗಾಯಗಳನ್ನು ಆ ಚಿಕ್ಕ ಪ್ರಾಣಿಯಾದ ಅಳಿಲಿಗೆ ಮಾಡಿತು. ಆದ್ದರಿಂದ ವ ನಿಸ್ತೇಜ ಸ ಗಮ್ಲೆ ಸೆ ಚಿಪ್ಕಾ ಪಡಾತ ಅದು ದುರ್ಬಲತೆಯಿಂದ ಹೂಕುಂಡಕ್ಕೆ ಅಂಟಿಕೊಂಡು ಮಲಗಿತ್ತು. सबने कहा कौवे की चोंच का घाव लगने के बाद यह बच नहीं सकता. ಎಲ್ಲರೂ ಹೇಳಿದರು ಕಾಗೆಯ ಕೊಕ್ಕಿನ ಗಾಯಗಳು ಅಳಿಲು ಮರಿಗೆ ಬಿದ್ದ ಕಾರಣ ಅಳಿಲು ಬದುಕುವುದಿಲ್ಲ. ಅತಃ ಇಸೆ ಐಸೆ ಹಿ ರಹನೆ ದಿಯಾ ಜಾಯೆ ಆದ್ದರಿಂದ ಅದನ್ನು ಹಾಗೆಯೇ ಬಿಟ್ಟು ಬಿಡುವಂತೆ ಹೇಳಿದರು. ಪರಂತು ಮನ್ ನಹಿ ಮಾನಾ ಆದರೆ ಮನಸ್ಸು ಕೇಳಲಿಲ್ಲ. ಉಸೆ ಹೌಲೆ ಸೆ ಉಠಾಕರ್ ಅಳಿಲು ಮರಿಯನ್ನು ಮೆಲ್ಲಗೆ ಎತ್ತಿಕೊಂಡು ಅಪ್ಪನೆ ಕಮರೆ ಮೇ ಲಾಯಿ ತನ್ನ ಕೋಣೆಗೆ ತಂದೆ. ಫಿರ್ ರೂಯಿ ಸೆ ರಕ್ತ ಪೋಚ್ಕರ್ ಗಾವೋಂ ಪರ್ ಪೆನ್ಸಿಲಿನ್ ಕಾ ಮರಂ ಲಗಾಯಾ ಕತ್ತಿಯಿಂದ ಅದರ ರಕ್ತ ಒರೆಸಿ ಅದರ ಗಾಯಕ್ಕೆ
पेनिसिलिन औषधि हच्चिदे। कई घंटे के उपचार के उपरांत उसके मुंह में एक बूंद पानी टपकाया जा सका। ಹಲವು ಗಂಟೆಗಳ ಉಪಚಾರದ ನಂತರ ಅಳಿಲು ಮರಿಯ ಬಾಯಿಯ ಒಳಗೆ ಒಂದು ತೊಟ್ಟು ನೀರು ಹಾಕಲಾಯಿತು. तीसरे दिन वह इतना अच्छा और ಅಶ್ವಸ್ಥ हो गया कि ಮೂರನೇ ದಿನ ಅದು ಇಷ್ಟು ಸ್ವಸ್ಥ ಅಂದರೆ ಆರೋಗ್ಯವಾಗಿ ಬಿಟ್ಟಿತು. ಮೇರಿ ಉಂಗ್ಲಿ ಅಪನೆ ದೋ ನನ್ನೆ ಪಂಜೋಸೆ ಪಕಡ್ಕರ್ ನನ್ನ ಬೆರಳನ್ನು ತನ್ನ ಎರಡೂ ಕೈಗಳಿಂದ ಹಿಡಿದುಕೊಂಡು नीले कांच के मोतियों जैसी आंखों से इधर उधर देखने लगा. ನೀಲಿ ಗಾಜಿನ ಮಣಿಯ ಕಣ್ಣುಗಳಲ್ಲಿ ಆ ಕಡೆ ಈ ಕಡೆ ನೋಡಲಾರಂಭಿಸಿತು. 3-4 मास में उसके स्निग्ध रोए, धब्बेदार पूंछे और चंचल चमकीली आंखें सबको विस्मित करने लगी. 3-4 ತಿಂಗಳ ನಂತರ ಅದರ ರೋಮಗಳು, ಅದರ ಬಾಲ ಮತ್ತು ಚಂಚಲ ಮಿನುಗುವ ಕಣ್ಣುಗಳು ಎಲ್ಲರಿಗೂ ಮೂಕ ವಿಸ್ಮಿತ ಮಾಡಲಾರಂಭಿಸಿತು. ಹಮ್ ಉಸೆ ಗಿಲ್ಲು ಕಾಕರ್ ಬಿಲಾನೆ ಲಗೆ. ನಾವು ಅಳಿಲು ಮರಿಯನ್ನು ಗಿಲ್ಲು ಎಂಬ ಹೆಸರಿನಿಂದ ಕರೆಯಲಾರಂಭಿಸಿದೆವು. ಮೈನೆ फूल रखने की एक हल्की डालियाँ में रुई बिछाकर उसे तार से खिड़की पर लटका दिया. ನಾನು ಹೂವು ಇಡುವ ಹಗುರವಾದ ಬುಟ್ಟಿಯಲ್ಲಿ ಹತ್ತಿಯನ್ನು ಹಾಸಿ ಆ ಬುಟ್ಟಿಯನ್ನು ಒಂದು ತಂತಿಯಿಂದ ಕಿಟಕಿಗೆ ನೇತು ಹಾಕಿದೆ. 2 ವರ್ಷ ವಹಿ ಗಿಲ್ಲು ಕಾ ಘರ್ ರಹಾ. 2 ವರ್ಷ ಅದೇ ಗಿಲ್ಲುವಿನ ಮನೆಯಾಗಿತ್ತು. ವ ಸ್ವಯಂ ಹಿಲಾಕರ್ ಅಪ್ನೆ ಘರ್ ಮೇ ಝುಲ್ತಾ. ಅದು ತಾನೇ ಜೋಕಾಲಿ ಆಡಿಸಿ ತನ್ನ ಮನೆಯಲ್ಲಿ ಜೋಕಾಲಿ ಆಡುತ್ತಿತ್ತು. ಅಪ್ನಿ ಕಾಂಚ್ ಕೆ ಮಾನಕೋं से आँखों से कमरे के भीतर और खिड़की से बाहर ना जाने क्या देखता समझता रहता था. ಮತ್ತು ತನ್ನ ಗಾಜಿನ ತರಹ ಹೊಳೆಯುವ ಕಣ್ಣುಗಳಿಂದ ಕೋಣೆಯ ಒಳಗೆ ಮತ್ತು ಕಿಟಕಿಯ ಆಚೆ ನೋಡುತ್ತಿತ್ತು. ಪರಂತು ಉಸ್ಕಿ ಸಮಜ್ದಾರಿ और ಕಾರ್ಯಕಲಾಪ पर सबको ಆಶ್ಚರ್ಯ होता था. ನಮಗೆ ಏನು ನೋಡುತ್ತದೆ, ಏನು ತಿಳಿಯುತ್ತದೆ ಎಂದು ಗೊತ್ತುಪಡಿಸಲು ಆಗುತ್ತಿರಲಿಲ್ಲ. ಆದರೆ ಅದರ ತಿಳಿಯುವ ಶಕ್ತಿ ಮತ್ತು ಅದರ ಕೆಲಸ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡುತ್ತಿತ್ತು. जब मैं लिखने बैठती तब अपनी ओर मेरा ध्यान आकर्षित करने की उसे इतनी तीव्र इच्छा होती थी. ನಾನು ಬರೆಯುವ ಸಮಯದಲ್ಲಿ ಅಳಿಲು ಮರಿಯು ತನ್ನ ಧ್ಯಾನ ಆಕರ್ಷಣೆ ಮಾಡಲು, ಲೇಖಕಿಯ ಗಮನ ಸೆಳೆಯಲು ಉಸ್ನೆ ಏಕ್ ಅಚ್ಚಾ ಉಪಾಯ ಖೋಜ್ ನಿಕಾಲಾ. ಅದು ಒಂದು ಒಳ್ಳೆಯ ಉಪಾಯ ಹುಡುಕಿ ತೆಗೆಯಿತು. वो मेरे पैर तक आकर सर से पर्दे पर चढ़ जाता. ಅಳಿಲು ಮರಿಯು ಲೇಖಕಿಯ ಕಾಲಿಗೆ ಸರಿದು ಹೋಗಿ ತಲೆಯ ಸಹಾಯದಿಂದ ಕಿಟಕಿಯ ಪರದೆಯ ಮೇಲೆ ಏರುತ್ತಿತ್ತು. और फिर उसी तेजी से उतरता. ಮತ್ತು ಅದೇ ವೇಗದಿಂದ ಕೆಳಗೆ ಇಳಿಯುತ್ತಿತ್ತು. उसका ये दौड़ने का क्रम तब तक चलता. ಅದರ ಓಡುವ ಕ್ರಮ ಎಲ್ಲಿಯವರೆಗೆ ನಡೆಯುತ್ತಿತ್ತೆಂದರೆ ಜಬ್ ತಕ್ ಮೈ ಉಸೆ ಪಕಡ್ನೆ ಕೆ ಲಿಯೆ ನಾ ಉಠಿ. ಲೇಖಕಿ ಅದನ್ನು ಹಿಡಿಯಲು ಮೇಲೇಳುವವರೆಗೂ ನಡೆಯುತ್ತಿತ್ತು. ಅಭಿ ಮೈ ಗಿಲ್ಲು ಕೋ ಪಕಡ್ಕರ್ ಏಕ್ ಲಂಬೆ ಲಿಫಾಫೆ ಮೇ ಇಸ್ ಪ್ರಕಾರ ರಖ್ ದೇತಿ ಕಿ. ಕೆಲವು ಸಲ ನಾನು ಗಿಲ್ಲುವನ್ನು ಹಿಡಿದು ಒಂದು ದೊಡ್ಡ ಕಾಗದದಲ್ಲಿ ಬಂಧಿಸುತ್ತಿದ್ದೆ. ಉಸ್ಕೆ ಅಗಲೆ 2 पंजों और सिर के अतिरिक्त सारा लघु घात लिफाफे के भीतर बंद रहता. ಆಗ ಆ ಕಾಗದದ ಮೂಲಕ ಗಿಲ್ಲುವಿನ 2 ಕೈಗಳು ಮತ್ತು ಆತನ ತಲೆ ಬಿಟ್ಟರೆ ಶರೀರದ ಬೇರೆ ಭಾಗ ಕಾಣಿಸುತ್ತಿರಲಿಲ್ಲ. इस अद्भुत स्थिति में कभी कभी घंटों मेजों पर दीवार के सहारे खड़ा रहकर वह अपनी चमकीली आँखों से मेरा ಕಾರ್ಯಕಲಾಪ देखा रखता था. ಇಂತಹ ಅದ್ಭುತ ಸ್ಥಿತಿಯಲ್ಲಿ ಯಾವಾಗಲಾದರೂ ಗಂಟೆಗಟ್ಟಲೆ ಮೇಜಿನ ಮೇಲೆ ಗೋಡೆಯ ಸಹಾಯದಿಂದ ನಿಂತುಕೊಂಡು ತನ್ನ ಮಿನುಗುವ ಕಣ್ಣುಗಳಿಂದ ನನ್ನ ಅಂದರೆ ಲೇಖಕಿಯ ಕಾರ್ಯಕಲಾಪ ನೋಡುತ್ತಿತ್ತು. भूख लगने पर चिक चिक करके मानो वह मुझे सूचना देता. ಗಿಲ್ಲುಗೆ ಹೊಟ್ಟೆ ಹಸಿದಾಗ ಚಿಕ್ ಚಿಕ್ ಶಬ್ದ ಮಾಡಿ ನನಗೆ ಸೂಚನೆ ನೀಡುತ್ತಿತ್ತು. और काजू या
बिस्कुट मिल जाने पर उसी स्थिति में लिफाफे से बाहर वाले पंजों से पकड़कर उसे कुतराता रहता था. ಮತ್ತು ಗೋಡಂಬಿ ಅಥವಾ ಬಿಸ್ಕೆಟ್ ಸಿಕ್ಕಿದ ನಂತರ ಅದೇ ಮೊದಲಿನ ಸ್ಥಿತಿಯಲ್ಲಿ ಕಾಗದಿನಿಂದ ಈಚೆ ಇದ್ದ ಕೈಗಳಲ್ಲಿ ಹಿಡಿದುಕೊಂಡು ತಿನ್ನುತ್ತಿತ್ತು. ಗಿಲ್ಲುಕ್ಕೆ ಜೀವನ್ ಕಾ ಪ್ರಥಮ ವಸಂತಾಯ. ಮತ್ತೆ ಗಿಲ್ಲುವಿನ ಜೀವನದ ಪ್ರಥಮ ವಸಂತ ಅಂದರೆ ವರ್ಷ ಬಂದಿತು. बाहर की गिलहरियाँ खिड़की की जाली के पास आकर चिक चिक करके ना जाने क्या कहने लगी. ಮನೆಯ ಹೊರಗಡೆ ಇದ್ದ ಅಳಿಲುಗಳು ಕಿಟಕಿಯ ಜಾಲಿ ಅಥವಾ ಸಜ್ಜೆಯ ಬಳಿ ಬಂದು ಚಿಕ್ ಚಿಕ್ ಶಬ್ದ ಮಾಡಿ ಗೊತ್ತಿಲ್ಲದ ಹಾಗೆ ಏನು ಹೇಳುತ್ತಿದ್ದವು ಲೇಖಕಿಗೆ ತಿಳಿಯುತ್ತಿರಲಿಲ್ಲ. गिल्लू को जाली के पास बैठकर अपनेपन से बाहर झांकते देखकर मुझे लगा कि इसे मुक्त करना आवश्यक है. ಲೇಖಕಿಯು ಗಿಲ್ಲು ಕಿಟಕಿಯ ಸಜ್ಜೆಯಿಂದ ಇಣುಕಿ ನೋಡುವುದನ್ನು ಗಮನಿಸಿ ಇನ್ನು ಗಿಲ್ಲುವನ್ನು ಬಂಧನದಿಂದ ಮುಕ್ತ ಮಾಡಬೇಕೆಂದು ಬಯಸಿದಳು. ಕೀಲೆ ನಿಕಾಲ್ಕರ್ ಜಾಲಿಕಾ ಏಕ್ ಕೋನ ಖೋಲ್ ದಿಯಾ. ನಾನು ಕಿಟಕಿಯ ಕಬ್ಬಿಣದ ಕೀಲು ತೆಗೆದು ಸಜ್ಜೆಯ ಅಥವಾ ಜಾಲರಿಯ ಒಂದು ಕೊನೆಯನ್ನು ಮುಕ್ತಗೊಳಿಸಿದೆ. और इस मार्ग से गिल्लू ने बाहर जाने पर सचमुच ही मुक्त की सांस ली. ಈ ಮಾರ್ಗದಿಂದ ಗಿಲ್ಲು ಹೊರಗಡೆ ಬಂದು ನಿಜವಾಗಿಯೂ ಸ್ವಾತಂತ್ರ್ಯದ ಅಥವಾ ಮುಕ್ತಿಯ ಉಸಿರನ್ನು ತೆಗೆದುಕೊಂಡಿತು. इतने छोटे जीव को घर में पले कुत्ते बिल्लियों से बचना भी एक समस्या आई थी. ಇಷ್ಟು ಚಿಕ್ಕದಾದ ಪ್ರಾಣಿಗೆ ನಾಯಿ ಮತ್ತು ಬೆಕ್ಕುಗಳಿಂದ ರಕ್ಷಣೆ ಪಡೆಯುವುದು ಒಂದು ಸಮಸ್ಯೆಯಾಗಿತ್ತು. मेरे कमरे से बाहर जाने पर वो भी खिड़की की खुली जाली की तरह बाहर चला जाता और दिन भर गिलहरियों के झुंड का नेता बना. ನನ್ನ ಕೋಣೆಯಿಂದ ಹೊರಬಂದ ಮೇಲೆ ಗಿಲ್ಲು ಕಿಟಕಿಯ ತೆರೆದ ಜಾಲಿಯ ಮುಖಾಂತರ ಹೊರಗೆ ಹೋಗುತ್ತಿತ್ತು ಮತ್ತು ದಿನವಿಡೀ ಅಳಿಲುಗಳ ಗುಂಪಲ್ಲಿ ಮುಖಂಡನಾಗಿ ಇರುತ್ತಿತ್ತು. ಹರ್ ಡಾಲ್ ಪರ್ ಉಛಲ್ತಾ ಕೂತಾ. ಪ್ರತಿ ರೆಂಬೆ ಕೊಂಬೆಯಲ್ಲೂ ಕುಣಿದು ಕುಪ್ಪಳಿಸುತ್ತಿತ್ತು. और ठीक 4 बजे वह खिड़की से भीतर आकर अपने झूले में झूलने लगता. ಮತ್ತು ಸಮಯ 4 ಗಂಟೆಯಾದ ಬಳಿಕ ಅದು ಕಿಟಕಿಯ ಮೂಲಕ ಒಳಗೆ ಬಂದು ತನ್ನ ಉಯ್ಯಾಲೆ ಅಥವಾ ಗೂಡಿನಲ್ಲಿ ತೂಗುತ್ತಿತ್ತು. ಮುಜೆ ಚೌಕಾನೆ ಕಿ ಇಚ್ಛಾ ಉಸ್ಮೆ ನಾ ಜಾನೆ ಕಬ್. ನನಗೆ ಆಶ್ಚರ್ಯ ಉಂಟಾಗಬೇಕೆಂದು ಗಿಲ್ಲುಗೆ ಯಾವಾಗ ತಿಳಿಯಿತೋ ಗೊತ್ತಿಲ್ಲ. ಅವ್ರ ಕೈಸೆ ಉತ್ಪನ್ನ ಹೋಗೈತಿ. ಅದರ ಮನಸ್ಸಿನಲ್ಲಿ ಉತ್ಪನ್ನವಾಯಿತೋ ತಿಳಿದಿಲ್ಲ. ಕಬಿ ಫೂಲ್ದಾನ್ಕೆ ಫೂಲೊಮೆ. ಕೆಲವು ಸಲ ಹೂಗೊಂಚಲಿನ ಹೂಜಿಯಲ್ಲಿ ಮರೆಮಾಚುತ್ತಿತ್ತು. ಚಿಪ್ ಜಾತ. ಕಬಿ ಪರ್ದೆ ಕಿ ಚುನ್ನಟ್ ಮೇ. ಕೆಲವು ಸಲ ಪರದೆಯ ಒಳಗೆ. और ಕಬಿ ಸೋನಾ ಜುಯಿ ಕಿ ಪತ್ತಿಯೊಮ್ಮೆ. ಕೆಲವು ಸಲ ಸೋನಾ ಜುಯಿಯ ದಳಗಳಲ್ಲಿ ಅವಿತು ಬಿಡುತ್ತಿತ್ತು. ಪಾಸ್ ಬಹುತ್ ಸೆ ಪಶು ಪಕ್ಷಿ ಹೈ. ನನ್ನ ಹತ್ತಿರ ಬಹಳಷ್ಟು ಪಶು ಪಕ್ಷಿಗಳಿವೆ. ಅವ್ರು ಉನ್ಕಾ ಮುಜ್ಸೆ ಲಗಾವ್ ಬಿ ಕಮ್ ನಹಿ ಹೈ. ಮತ್ತು ನನಗೆ ಅದರ ಆಸೆ ಕಮ್ಮಿ ಏನೂ ಆಗಿಲ್ಲ. ಪರಂತು ಆದರೆ ಉನ್ಮೆ ಸೆ ಕಿಸಿ ಕೋ ಮೇರೆ ಸಾತ್ ಮೇರಿ ಥಾಲಿ ಮೇ ಖಾನೆ ಕಿ ಹಿಮ್ಮತ್ ಹುಯಿ ಹೈ. ಆದರೆ ಆ ಪ್ರಾಣಿಗಳು ನನ್ನ ಜೊತೆ ನನ್ನ ತಟ್ಟೆಯಲ್ಲಿ ಊಟ ಮಾಡುವ ಧೈರ್ಯ ಮಾಡುವುದಿಲ್ಲ. ಐಸಾ ಮುಜೆ ಸ್ಮರಣ್ ನಹಿ ಆತಾ. ನನಗೆ ಯಾವುದೇ ಜ್ಞಾಪಕವಿಲ್ಲ. ಇನ್ಮೆ ಅಪವಾದ. ಗಿಲ್ಲು ಇವುಗಳಲ್ಲಿ ಅಪವಾದವಾಗಿತ್ತು. ಮೈ ಜೈಸೆ ಹಿ ಖಾನೆಗೆ ಕಮ್ರೆ ಮೇ ಪೌಂಚ್ತಿ. ನಾನು ಊಟದ ಕೋಣೆಗೆ ತಲುಪಿದ ತಕ್ಷಣ ವ खिड़की से निकलकर आंगन की दीवार बरामद पार करके मेज पर पहुंच जाता. ಗಿಲರಿ ಕಿಟಕಿಯಿಂದ ಹೊರಟು ಅಂಗಳದ ಗೋಡೆ ದಾಟಿ ಮೇಜಿನ ಮೇಲೆ ಗಿಲ್ಲು ತಲುಪುತ್ತಿತ್ತು. ಅವ್ರು ಮೇರಿ ಥಾಲಿ ಮೇ ಬೈಟ್ ಜಾನಾ ಚಾಹತಾ. ನನ್ನ ಊಟದ ತಟ್ಟೆಯ ಒಳಗೆ ಕುಳಿತುಕೊಳ್ಳಲು ಬಯಸುತ್ತಿತ್ತು. ಬಡಿ ಕಠಿನಾಯಿಸೆ ಮೈನೆ ಉಸೆ ಥಾಲಿಕೆ ಪಾಸ್ ಬೈಟ್ನ ಸಿಕಾಯ. ತುಂಬ ಕಷ್ಟದಿಂದ ಊಟದ ತಟ್ಟೆಯ ಪಾಸಿನಲ್ಲಿ ಅಥವಾ ಹತ್ತಿರದಲ್ಲಿ ಕೂರುವುದನ್ನು ಕಲಿಸಿದೆ. ಜಹಾं बैठकर वह मेरी थाली में से एक एक चावल उठाकर बड़ी सफाई से खाता रहता. ಗಿಲ್ಲು ಲೇಖಕಿಯ ಊಟದ ತಟ್ಟೆಯಿಂದ ಒಂದೊಂದೇ ಅನ್ನದ ಅಗಳನ್ನು ತುಂಬ ಸ್ವಚ್ಛತೆಯಿಂದ
ತಿನ್ನುತ್ತಿತ್ತು. ಕಾಜು ಉಸ್ಕಾ ಪ್ರಿಯ ಖಾದ್ಯ ಥಾ. ಗೋಡಂಬಿ ಗಿಲ್ಲುವಿನ ಪ್ರಿಯ ಖಾದ್ಯವಾಗಿತ್ತು, ಊಟವಾಗಿತ್ತು. और कई दिन काजू ना मिलने पर वो अन्य खाने की चीज़ें या तो लेना बंद कर देता था. ಕೆಲವು ದಿನಗಳ ಕಾಲ ಗೋಡಂಬಿ ತಿನ್ನಲು ದೊರೆಯದಿದ್ದರೆ ಬೇರೆ ತಿನ್ನುವ ಪದಾರ್ಥ ಸೇವಿಸುವುದನ್ನು ಬಿಡುತ್ತಿತ್ತು. ಯಾ ಝೂಲೆಸೆ ನೀಚೆ ಫೇಕ್ ದೇತ, ಅಥವಾ ಬುಟ್ಟಿಯಿಂದ ತನಗೆ ಇಷ್ಟವಿಲ್ಲದ ಪದಾರ್ಥ ಕೆಳಗೆ ಎಸೆಯುತ್ತಿತ್ತು. मुझे मोटर दुर्घटना में आहत होकर कुछ दिन अस्पताल में रहना पड़ा. ಇದರ ಮಧ್ಯದಲ್ಲಿ ನನಗೆ ಮೋಟಾರು ಅಪಘಾತವಾಗಿ ಕೆಲವು ದಿನ ಆಸ್ಪತ್ರೆಯಲ್ಲಿ ಇರಬೇಕಾಯಿತು. ಒಂದಿನ ಜಬ್ ಮೇರೆ ಕಮರೆ ಕಾ ದರ್ವಾಜಾ ಖೋಲಾ ಜಾತಾ. ಆ ದಿನಗಳಲ್ಲಿ ಲೇಖಕಿಯ ಕೋಣೆಯ ಬಾಗಿಲು ತೆರೆದ ತಕ್ಷಣ ಗಿಲ್ಲು ಅಪ್ನೆ ಝೂಲೆ ಸೆ ಉತರ್ಕರ್ ದೌಡ್ತಾ. ಗಿಲ್ಲು ತನ್ನ ಬುಟ್ಟಿ ಅಥವಾ ಉಯ್ಯಾಲೆಯಿಂದ ಇಳಿಯುತ್ತಿತ್ತು ಮತ್ತು ಓಡಿ ಬರುತ್ತಿತ್ತು. और फिर किसी दूसरे को देखकर तेजी से अपने घोंसले में जा बैठता. ಮತ್ತು ಬೇರೆಯವರ ಮುಖ ನೋಡಿ ತನ್ನ ಗೂಡಿನೊಳಗೆ ಶೀಘ್ರವಾಗಿ ಬಂದು ಸುಮ್ಮನೆ ಕುಳಿತು ಬಿಡುತ್ತಿತ್ತು. ಸಬ್ ಉಸೆ ಕಾಜು ದೇತೆ. ಎಲ್ಲರೂ ಗಿಲ್ಲುವಿಗೆ ಗೋಡಂಬಿ ಬೀಜ ಕೊಡುತ್ತಿದ್ದರು. ಪರಂತು ಅಸ್ಪತಾಲ್ ಸೆ ಲೌಟ್ಕರ್ ಜಬ್ ಮೈನೆ ಉಸ್ಕೆ ಝೂಲೆ ಕಿ ಸಫಾಯಿ ಕಿ ತೋ. ಆದರೆ ನಾನು ಆಸ್ಪತ್ರೆಯಿಂದ ಗುಣಮುಖವಾಗಿ ಬಂದು ಅದರ ಗೂಡಿನ ಜಾಗವನ್ನು ಶುದ್ಧಗೊಳಿಸಿದಾಗ ಉಸ್ಮೆ ಕಾಜು ಭರೆ ಮಿಲೆ. ಅದರಲ್ಲಿ ಸಾಕಷ್ಟು ಗೋಡಂಬಿ ಬೀಜಗಳು ಸಿಕ್ಕಿದವು. ಜಿನ್ಸೆ ಜ್ಞಾತ್ ಹೋತಾತ. ಇದರಿಂದ ತಿಳಿದು ಬರುವುದೇನೆಂದರೆ ಕಿ ವ ಒಂದಿನ ಅಪ್ನಾ ಪ್ರಿಯ ಖಾದ್ಯ ಕಿತನಾ ಕಮ್ ಖಾತಾತ. ಆ ದಿನಗಳಲ್ಲಿ ಅಂದರೆ ಲೇಖಕಿ ಆಸ್ಪತ್ರೆಗೆ ಸೇರಿದ ದಿನದಿಂದ ಅದು ಎಷ್ಟು ಕಮ್ಮಿ ಊಟ ಸೇವಿಸುತ್ತಿತ್ತು ಎಂದು ತಿಳಿದು ಬರುತ್ತದೆ. ಮೇರಿ अस्वस्थता में वह तकिए पर सिराने बैठकर अपने नन्हे नन्हे पंजों से मेरे सिर और बालों को ಹೋಲೆ ಹೋಲೆ ಸಾಲಾತಾ रहता था. ನಾನು ಅಸ್ವಸ್ಥಳಾಗಿದ್ದಾಗ, ಅನಾರೋಗ್ಯ ಹೊಂದಿದಾಗ ಗಿಲ್ಲು ತನ್ನ ದಿಮ್ಮಿನ ಹತ್ತಿರ ಕುಳಿತು ತನ್ನ ಪುಟ್ಟ ಪುಟ್ಟ ಕಾಲುಗಳಿಂದ ನನ್ನ ತಲೆ ಮತ್ತು ಕೂದಲನ್ನು ನೇವರಿಸುತ್ತಿತ್ತು. गर्मियों में जब मैं दोपहर में काम करती रहती तो ಗಿಲ್ಲು ನಾ ಬಾಹರ್ ಜಾತಾ. ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ನಾನು ಕೆಲಸ ಮಾಡುತ್ತಿದ್ದರೆ ಗಿಲ್ಲು ಹೊರಗಡೆ ಹೋಗುತ್ತಿರಲಿಲ್ಲ. ನಾ ಅಪನೆ ಝೂಲೆ ಮೇ ಬೈಠ್ತಾ. ತನ್ನ ಉಯ್ಯಾಲೆ ಅಥವಾ ಗೂಡಿನಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ. ವಾ ಮೇರೆ ಪಾಸ್ ರಕಿ ಸುರಾಯಿ ಪರ್ ಲೇಟಾ ಜಾತಾ. ಅದು ತನ್ನ ಬಳಿ ಇದ್ದ ಹೂಜಿ ಮೇಲೆ ಮಲಗುತ್ತಿತ್ತು. ಅವ್ರು ಇಸ್ ಪ್ರಕಾರ ಸಮೀಪ್ ಬಿ ರಹತಾ. ಈ ರೀತಿ ಗಿಲ್ಲು ತನ್ನ ಸಮೀಪವಿರುತ್ತಿತ್ತು. ಅವ್ರ ಥಂಡಕ್ ಮೇ ಬಿ ರಹತಾ, ಮತ್ತು ತಣ್ಣಗಿನ ಸ್ಥಳದಲ್ಲಿ ಇರುತ್ತಿತ್ತು. ಗಿಲರಿಯೋಂಕೆ ಜೀವನ್ ಕಿ ಅವಧಿ 2 ವರ್ಷ ಅಧಿಕ ನಹಿ ಹೋತಿ. ಅಳಿಲುಗಳ ಜೀವನಾವಧಿ 2 ವರ್ಷಕ್ಕಿಂತ ಅಧಿಕವಿರುವುದಿಲ್ಲ. ಅತಃ ಅಂದರೆ ಗಿಲ್ಲು ಕಿ ಜೀವನ ಯಾತ್ರಾ ಕ ಅಂತ ಆ ಈ ಗಯಾ. ಅಂದರೆ ಗಿಲ್ಲುವಿನ ಜೀವನ ಯಾತ್ರೆ ಅಂತಿಮಗೊಳ್ಳುವ ಕಾಲ ಹತ್ತಿರವಾಯಿತು. ದಿನ್ ಭರ್ ಉಸ್ನೆ ನಾ ಕುಚ್ ಖಾಯಾ. ದಿನವಿಡೀ ಅದು ಏನನ್ನೂ ತಿನ್ನಲಿಲ್ಲ. ನಾವ ಬಾಹರಾಯ, ಮತ್ತು ಅದು ಹೊರಗಡೆ ಸಹ ಹೋಗಲಿಲ್ಲ. ಪಂಜೆ ಇತನೇ ಥಂಡೆ ಹೋ ರಹೇತೆ. ಗಿಲ್ಲುವಿನ ಕೈಗಳು ತಣ್ಣಗಾಗಲು ಪ್ರಾರಂಭಿಸಿದವು. ಮೈನೆ ಜಾಕರ್ ಹೀಟರ್ ಜಲಾಯ. ಆಗ ನಾನು ಹೋಗಿ ಹೀಟರ್, ಬಿಸಿ ಮಾಡುವ ಸಾಧನ, ನಾನು ಹಚ್ಚಿದೆ. ಅವ್ರು ಉಸೆ ಉಷ್ಣತಾ ದೇನೆ ಕಾ ಪ್ರಯತ್ನ ಕಿಯ. ನಾನು ಅದನ್ನು ಉಷ್ಣತೆಗೊಳಿಸಲು ಅಂದರೆ ಬಿಸಿಗೊಳಿಸಲು ಪ್ರಯತ್ನಿಸಿದೆ. ಪರಂತು ಪ್ರಭಾತ್ ಕಿ ಪ್ರಥಮ್ ಕಿರಣ್ ಕೆ ಸಾಥ್ ಹಿ ವ ಚಿರ್ ನಿದ್ರಾ ಮೇ ಸೋ ಗಯಾ. ಆದರೆ ಪ್ರಭಾತದ ಅಂದರೆ ಸೂರ್ಯೋದಯದ ಪ್ರಥಮ ಕಿರಣ ಬರುವುದರ ಜೊತೆ ಅದು ಗಿಲ್ಲು ಚಿರನಿದ್ರೆಯಲ್ಲಿ ಮಲಗಿತು. ಕಾ ಝೂಲಾ ಉತಾರ್ಕರ್ ರಖ್ ದಿಯಾ ಗಯಾ ಹೇ. ಅದರ ಮಲಗುವ ಉಯ್ಯಾಲೆ ಅಥವಾ ಗೂಡನ್ನು ತೆಗೆಸಿ ಇಡಲಾಯಿತು. ಅವ್ರ ಕಿಟಕಿ ಕಿ ಜಾಲಿ ಬಂದ್ ಕರ್ ದಿ ಗಯಿ ಹೇ. ಕಿಟಕಿಯ ಜಾಲದ ರಂಧ್ರವನ್ನು ಮುಚ್ಚಲಾಯಿತು. ಪರಂತು ಆದರೆ ಗಿಲರಿಯೋಂ ಕಿ ನಯಿ ಪೀಡಿ ಜಾಲಿ ಕೆ ಉಸ್ ಪಾರ್ ಚಿಕ್ ಚಿಕ್ ಕರ್ತಿ ಹೀ ರಹತಿ ಹೈ. ಅಳಿಲಿನ ಹೊಸ ತಲೆಮಾರು ಕಿಟಕಿಯ ಆಚೆ ಚಿಕ್ ಚಿಕ್ ಶಬ್ದ ಮಾಡುತ್ತಿರುತ್ತವೆ. ಅವ್ರು ಸೋನಾಜುಯಿ ಕಿಲ್ತಿ ಹೀ ರಹತಿ ಹೈ. ಮತ್ತು ಸೋನಾಜುಯಿ ಹೂವುಗಳು ಹರಳುತ್ತಿರುತ್ತವೆ. ಸೋನಾಜುಯಿ ಕಿ ಲತಾ ಕೆ ನೀಚೆ ಗಿಲ್ಲು ಕಿ ಸಮಾಧಿ ಹೈ. ಸೋನಾಜುಯಿಯ ಲತೆಯ ಬಳ್ಳಿಯ ಕೆಳಗೆ ಗಿಲ್ಲುವಿನ ಸಮಾಧಿ ಇದೆ. ಇಸ್ಲಿಯೇ ಬಿ ಕಿ ಉಸೆ ವ ಲತಾ ಸಬ್ಸೆ ಅಧಿಕ್ ಪ್ರಿಯತಿ. ಇದಕ್ಕಾಗಿ ಗಿಲ್ಲುವಿಗೆ ಜೂಯಿಯ ಲತೆ ಎಲ್ಲಕ್ಕಿಂತ ಪ್ರಿಯದಾಗಿತ್ತು. ಇಸ್ಲಿಯೇ ಬಿ ಕಿ ಉಸ್ ಲಘು ಘಾತ್ಕ. ಇದಕ್ಕಾಗಿಯೂ
ಆ ಚಿಕ್ಕ ಪ್ರಾಣಿ ಕಿಸಿ ವಸಂತಿ ದಿನ್ ಯಾವುದೇ ವಸಂತದ ದಿನ ಜೂಯಿ ಕೆ ಪ್ರತಿಭಾ ಛೋಟೆ ಫೂಲ್ ಕೆ ರೂಪ್ ಮೇ ಜೂಯಿಯ ಲತೆಯಲ್ಲಿ ಚಿಕ್ಕ ಹೂವಾಗಿ ಖಿಲ್ ಜಾನೆ ಕಾ ವಿಶ್ವಾಸ್ ಅರಳುವ ವಿಶ್ವಾಸ ಮುಜೆ ಸಂತೋಷ ದೇತಾ ಹೇ ನನಗೆ ಸಂತೋಷವನ್ನು ಉಂಟು ಮಾಡುತ್ತದೆ.